ಹಲೋ ಫ್ರೆಂಡ್ಸ್, ಇಲ್ಲಿ ನೋಡಿ, ಇದೇ ನಮ್ಮ ಭಾರತ ಮತ್ತು ಪಾಕಿಸ್ತಾನವನ್ನು ಬೇರ್ಪಡಿಸುವಂತಹ ವಾಘಾ ಬಾರ್ಡರ್. ನಾನಿವತ್ತು ನಿಮಗೆಲ್ಲರಿಗೂ ವಾಘಾ ಬಾರ್ಡಿನ ರೀಟ್ರೀಟನ್ನು ತೋರಿಸ್ಬೇಕು ಅಂಥೇಳಿ ವಾಘಾ ಬಾರ್ಡ್ರಿಗೆ ಬಂದಿದ್ದೀನಿ. ಸುಮಾರು 2600 ಕಿಲೋಮೀಟರ್ ಪ್ರಯಾಣ ಮಾಡಿ ಈ ವಾಘಾ ಬಾರ್ಡ್ರಿಗೆ ಬಂದಿದ್ದೀನಿ. ಈ ವಾಘಾ ಬಾರ್ಡರ್ ಭಾರತ ಮತ್ತು ಪಾಕಿಸ್ತಾನವನ್ನು ಬೇರ್ಪಡಿಸುವಂತಹ ಒಂದು ಗಡಿರೇಖೆಯಾಗಿದೆ. ವಾಘಾ ಬಾರ್ಡರ್ ಗ್ರ್ಯಾಂಡ್ ಟ್ರ್ಯಾಕ್ ರಸ್ತೆಯಲ್ಲಿ ಬರುತ್ತದೆ. ನೀವು ಡೆಲ್ಲಿಯಿಂದ ವಾಘಾ ಬಾರ್ಡರ್ಗೆ ಬರಬೇಕು ಅಂದರೆ NH44 ಪ್ರಯಾಣ ಮಾಡಿ ಡೆಲ್ಲಿಯಿಂದ 468 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ವಾಘಾ ಬಾರ್ಡರ್ನ ಅಟ್ಟಾರಿ ಎಂಬ ಒಂದು ಬಸ್ ಸ್ಟಾಪ್ ಬರುತ್ತದೆ. ಟ್ರೈನಿನಲ್ಲೂ ಸಹ ನೀವು ಪ್ರಯಾಣ ಮಾಡಿದರೆ ಡೆಲ್ಲಿಯಿಂದ ಅಟ್ಟಾರಿ ಎಂಬ ಒಂದು ಪ್ಲೇಸಿನಲ್ಲಿ ಇಳ್ಕೋಬೇಕಾಗತ್ತೆ. ಆ ಒಂದು ಸ್ಟೇಷನ್ನಿಂದ ನೀವು ವಾಘಾ ಬಾರ್ಡರ್ಗೆ ಆಟೋವನ್ನು ಬಾಡಿಗೆ ತೆಗೆದುಕೊಂಡು, ಇಲ್ಲ ಅಂದರೆ ಸೈಕಲ್ ರಿಕ್ಷಾದ ಮೂಲಕ ಈ ಒಂದು ವಾಘಾ ಬಾರ್ಡರ್ಗೆ ತಲುಪಬಹುದಾಗಿದೆ. ಹಾಗೆಯೇ ಏರ್ಪೋರ್ಟಿಂದ ವಾಘಾ ಬಾರ್ಡರ್ಗೆ 35 ಕಿಲೋಮೀಟರ್ ದೂರವಾಗುತ್ತದೆ. ಅಮೃತ್ಸರದ ಗೋಲ್ಡನ್ ಟೆಂಪಲ್ನಿಂದ 30 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ನೀವು ವಾಘಾ ಬಾರ್ಡರನ್ನು ತಲುಪಬಹುದು. ಪ್ರತಿದಿನ ವರ್ಷ ಪೂರ್ತಿ ಸಾಯಂಕಾಲ 4:15ರಿಂದ 5:15ರವರೆಗೆ ನಡೆಯುವಂತಹ ಈ ಒಂದು ಭಾರತದ BSF ಯೋಧರು ಮತ್ತು ಪಾಕಿಸ್ತಾನದ ರೇಂಜರ್ಗಳು ಮಾಡುವಂತಹ ಇದೊಂದು ರೀಟ್ರೀಟ್ ಸಮಾರಂಭವನ್ನು ಕಣ್ತುಂಬಿಕೊಳ್ಳಬೇಕು ಎಂಬುದು ಪ್ರತಿಯೊಬ್ಬ ಭಾರತೀಯನ ಆಸೆಯಾಗಿದೆ. ಅಮೃತ್ಸರ ಪ್ರವಾಸವನ್ನು ನೀವು ಕೈಗೊಂಡಾಗ ಈ ಒಂದು ರೀಟ್ರೀಟ್ ಸಮಾರಂಭವನ್ನು ನೋಡುವ ಒಂದು ಪ್ಲ್ಯಾನನ್ನು ಹಾಕಿಕೊಳ್ಳಲೇಬೇಕು. ಇದು ಭಾರತವನ್ನು ತನ್ನ ನೆರೆಯ ಪಾಕಿಸ್ತಾನದಿಂದ ಬೇರ್ಪಡಿಸುವಂತಹ ಗಡಿಯಾಗಿದೆ. ಪ್ರತಿದಿನ ಸಂಜೆ ನಡೆಯುವಂತಹ ಈ ಒಂದು ರೀಟ್ರೀಟ್ ಸಮಾರಂಭವನ್ನು ಕಣ್ತುಂಬಿಕೊಳ್ಳಬೇಕು ಎಂಬುದು ಪ್ರತಿಯೊಬ್ಬ ಭಾರತೀಯನ ಆಸೆ ಕೂಡ ಆಗಿರುತ್ತದೆ. ಹಾಗೆಯೇ ಕಾರ್ಯಕ್ರಮದ ಮೊದಲು ಮಹಿಳೆಯರು ಮತ್ತು ಮಕ್ಕಳು ದೇಶಭಕ್ತಿ ಗೀತೆಗಳನ್ನು ಹಾಡಿ ನೃತ್ಯ ಮಾಡುತ್ತಾರೆ. ರಾಷ್ಟ್ರೀಯತೆಯ ಉತ್ಸಾಹವನ್ನು ಹೆಚ್ಚಿಸುತ್ತಾರೆ. ದೇಶಭಕ್ತಿಯ ಘೋಷಣೆಗಳಿಂದ ಸೇನೆಯ ಶಿಸ್ತಿನ ಪ್ರದರ್ಶನ ಮುಗಿಯುವವರೆಗೂ ವಾಘಾ ರೀಟ್ರೀಟ್ ಸಮಾರಂಭವು ಕಿವಿಗಡಕಿಚ್ಚುವಂತಹ ಡ್ರಮ್ಗಳ ಶಬ್ದದ ಮಧ್ಯ 4:15ರಿಂದ 5:15ರವರೆಗೆ ನಡೆಯುವಂತಹ ಈ ಒಂದು ರೀಟ್ರೀಟ್ ಸಮಾರಂಭವನ್ನು ನೋಡಲು ಭಾರತೀಯರಷ್ಟೇ ಅಲ್ಲದೆ ವಿದೇಶಿ ಪ್ರಜೆಗಳು ಸೇರಿದಂತೆ ಸಾವಿರಾರು ಜನರು ವಾಘಾ ಬಾರ್ಡರ್ನ ಅಟ್ಟಾರಿಯಲ್ಲಿ ಸಾಲುಗಟ್ಟಿ ನಿಂತಿರುತ್ತಾರೆ. ಇದು ರಾಷ್ಟ್ರೀಯ ಹೆಮ್ಮೆಯ ಪ್ರದರ್ಶನವಾಗಿದ್ದು ಎಲ್ಲರಿಗೂ ಮನರಂಜನೆಯ ಮೂಲವಾಗಿರುತ್ತದೆ. ನೀವು ವಾಘಾ ಬಾರ್ಡರ್ಗೆ ಭೇಟಿ ಕೊಡಬೇಕೆಂದರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆಯ 4 ಗಂಟೆಯವರೆಗೆ ಭೇಟಿ ಕೊಡಬಹುದಾಗಿದೆ. ಆದರೆ ಸಾಯಂಕಾಲ 4:15ರಿಂದ 5:15ರವರೆಗೆ ಇಲ್ಲಿ ರೀಟ್ರೀಟ್ ಸಮಾರಂಭ ನಡೆಯುತ್ತದೆ. ನೀವು ಇಲ್ಲಿಗೆ ಭೇಟಿ ಕೊಡಬೇಕಾದರೆ ಮುಂಗಡವಾಗಿ ಬುಕ್ಕಿಂಗ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಹಾಗೆಯೇ ಇಲ್ಲಿ ಪಾಸುಗಳು ಕೂಡ ಅವಶ್ಯಕತೆ ಇಲ್ಲ. ಎರಡು ರಾಷ್ಟ್ರಗಳ ನಡುವಿನ ಔಪಚಾರಿಕ ಘಟನೆಯನ್ನು ರಜಾ ದಿನಗಳನ್ನು ಹೊರತುಪಡಿಸಿ ನೀವು ಎಲ್ಲ ದಿನಗಳಲ್ಲಿ ಇಲ್ಲಿ ಬಂದು ಈ ಒಂದು ರೀಟ್ರೀಟ್ ಸಮಾರಂಭವನ್ನು ಎಂಜಾಯ್ ಮಾಡಬಹುದು. ಉಭಯ ದೇಶಗಳ ನಡುವಿನ ಸಂಬಂಧಗಳಲ್ಲಿ ವ್ಯತ್ಯಾಸವಾದಾಗ ಮಾತ್ರ ತಾತ್ಕಾಲಿಕವಾಗಿ ಈ ಒಂದು ರೀಟ್ರೀಟ್ ಸಮಾರಂಭವನ್ನು ನಿಲ್ಲಿಸುವ ಸಂದರ್ಭವಿರುತ್ತದೆ. ಇದು ನಮ್ಮ ದೇಶದ ಹೆಮ್ಮೆಯ ಪ್ರತೀಕವಾಗಿದೆ. शुभ नामे जाने तव शुभ
ನಡೆಯುವಂತಹ ಈ ಒಂದು ರೀಟ್ರೀಟ್ ಸಮಾರಂಭವನ್ನ ಭಾರತದ ನುರಿತ BSF ಯೋಧರುಗಳು ಹಾಗೂ ಪಾಕಿಸ್ತಾನದ ರೇಂಜರ್ಗಳು ನಿರ್ವಹಿಸುತ್ತಾರೆ. ಪ್ರತಿಯೊಬ್ಬ ಸೈನಿಕನು ಅದನ್ನು ಸಂಪೂರ್ಣವಾಗಿ ಗಂಭೀರತೆಯಿಂದ ಪರಿಗಣಿಸಿ ಚಂಗೊಳ್ಳಿ ಸಮಾರಂಭವು ಶಕ್ತಿ ಮತ್ತು ತ್ಯಾಗದ ವಿಸ್ತಾರವಾದ ದೇಶಭಕ್ತಿ ಗೀತೆಗಳನ್ನು ಹಾಡುತ್ತಾ ನೃತ್ಯ ಮಾಡುತ್ತಾರೆ. ವೀಕ್ಷಕರು ಜೈ ಹಿಂದ್ ಮತ್ತು ವಂದೇ ಮಾತರಂ ಎಂದು ಜೋರಾಗಿ ಕೂಗುವ ಮೂಲಕ ಸೈನಿಕರನ್ನು ಹುರಿದುಂಬಿಸುತ್ತಾರೆ. ಮೆರವಣಿಗೆಯ ನಂತರ ಎರಡೂ ರಾಷ್ಟ್ರಗಳ ಧ್ವಜಗಳನ್ನು ಸಂಪೂರ್ಣವಾಗಿ ಸಿಂಕ್ನಲ್ಲಿ ಇಳಿಸುತ್ತಾರೆ. ನಂತರ ಇಳಿಸಿದ ಮೇಲೆ ಧ್ವಜಗಳನ್ನು ಕೆಳಗಿಳಿಸಿ ಮಡಿಸಿದಾಗ ಇಂಡಿಯಾದ ಹಾಗೂ ಪಾಕಿಸ್ತಾನದ ವೀಕ್ಷಕರು ಜೋರಾಗಿ ಅವರವರ ದೇಶದ ಬಗ್ಗೆ ಘೋಷಣೆಗಳನ್ನು ಕೂಗುವುದು ಇಲ್ಲಿಯ ಒಂದು ಹೆಮ್ಮೆಯ ಪ್ರತೀಕವಾಗಿದೆ ಮತ್ತು ಸಂಪ್ರದಾಯವಾಗಿದೆ. ಎರಡೂ ದೇಶಗಳ ಸೈನಿಕರ ನಡುವೆ ಹಸ್ತಲಾಘವದೊಂದಿಗೆ ಸಮಾರಂಭವು ಕೊನೆಗೊಳ್ಳುತ್ತದೆ. ರಾಷ್ಟ್ರಗೀತೆಗಳನ್ನು ಹಾಡುತ್ತಾ ನೆರೆದಂತಹ ಲಕ್ಷಾಂತರ ಜನರು ಸ್ಥಳದಲ್ಲಿಯೇ ನಿಂತು ಸೇನೆಯನ್ನು ಶ್ಲಾಘಿಸುತ್ತಾರೆ. ಪ್ರತಿಯೊಬ್ಬ ಭಾರತೀಯನು ಇಲ್ಲಿ ನೆರೆದಿರುವಂತಹ ಸೈನಿಕರಿಗೆ ಉತ್ಸಾಹವನ್ನು ತುಂಬುತ್ತಾ ನಾನು ಭಾರತೀಯ ಎಂಬ ಹೆಮ್ಮೆಯ ಭಾವವನ್ನು ಅನುಭವಿಸುತ್ತಾರೆ. ಇದು ಇಲ್ಲಿಯ ವಿಶೇಷವಾಗಿದೆ. साथियों भी
आप सभी दोस्तों से निवेदन है कृपया पंचायत फेसबुक बीएसएफ की तरफ से लिमिट सामने प्लेट पर एक बार पुनः स्वागत है। ससम्मान उतारते हैं और आज की शानदार परेड का नेतृत्व करें श्री विजय पाल असिस्टेंट कमांडेंट और उनके सहयोगी सब इंस्ट्रक्टर विजय सिंह। कृपया ध्यान दें, आज की शानदार परेड के घाट कमांडर है मुख्य आरक्षक अमरेश कुमार सिंह। साथ ही आज की शानदार परेड पर दो महिला प्रहरियों का भी विशेष योगदान है। महिला प्रहरी काजल कुमारी व प्रीति कुमारी। आप सभी दर्शकों से निवेदन है कृपया अपने स्थान पर बैठ के ही आज की शानदार परेड का आनंद उठाएं। दर्शक भारत माता की एवं वंदे मातरम के अतिरिक्त किसी भी अन्य नारे का प्रयोग ना करें। साथ ही जब तक परेड समाप्त न हो सभी दर्शक अपने अपने स्थान पर बैठे रहें। परेड समाप्त के पश्चात ही अपने स्थान को छोड़ें। बस स्टेडियम से बाहर निकलने के लिए स्टेडियम के मुख्य द्वार, स्वर्ण जयंती द्वार, बस स्टेडियम में स्थित एग्जिट वे का उपयोग करें। एक बार दोबारा सुने, आप सभी दर्शकों से विनम्र निवेदन है कृपया परेड समाप्ति तक सभी दर्शक अपने अपने स्थान पर बैठे रहें। धन्यवाद। Friends, Wagah border is the international border separating India and Pakistan. This border is important from the perspective of history and the splendid military ceremony that takes place every day without holiday, which attracts a large number of tourists. Wagah border is an army outpost lying on the India and Pakistan border. This border was used by migrants to cross the border at the time of independence in 1947. Wagah border is located at the distance of 32 km from Amritsar Golden Temple, which is situated at Punjab state. This border
derives its name from Wagah, a village which is located in the Punjab province of Pakistan. It lies on the famous Grand Trek Road connecting the cities of Amritsar and Lahore. The place is famous for the Wagah border ceremony, also known as beating retreat border ceremony. This border is away from 30 km from Amritsar Golden Temple. You may hire the taxi from Amritsar to Wagah border in common distance. Otherwise, you may travel to Amritsar to Wagah border and you should get down at Attari Sham Singh railway station. Friends, you may see second episode for further information about Wagah border. Thank you for watching at Daily Life Changoli YouTube channel.